ಕ್ಯಾಲ್ಸಿಯಂ, ಐರನ್ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇನ್ನೂ ಅನೇಕ ಪೋಷಕಾಂಶಗಳು ಉಳ್ಳ ನುಗ್ಗೆ ಸೊಪ್ಪಿನ ತಂಬುಳಿಯನ್ನು ಮಾಡುವಂತಹ ವಿಧಾನ. ಮೊದಲಿಗೆ ಸ್ವಲ್ಪ ನುಗ್ಗೆ ಸೊಪ್ಪು, ತೆಂಗಿನ ತುರಿ, ಮಜ್ಜಿಗೆ, ಸ್ವಲ್ಪ ಉಪ್ಪು, ತುಪ್ಪ ಮತ್ತು ಜೀರಿಗೆಯನ್ನು ತೆಗೆದುಕೊಳ್ಳಿ. ಒಂದು ಪ್ಯಾನನ್ನು ಫ್ಲೇಮ್ ಮೇಲಿಟ್ಟು ಬಿಸಿ ಮಾಡಿ. ನಂತರ 1 ಚಮಚ ತುಪ್ಪವನ್ನು ಆ್ಯಡ್ ಮಾಡಿ. 1 ಚಮಚ ಜೀರಿಗೆಯನ್ನು ತುಪ್ಪದಲ್ಲಿ ಹುರಿಯಬೇಕು. ಸ್ವಲ್ಪ ಜೀರಿಗೆ ಹೊಂಬಣ್ಣಕ್ಕೆ ಹುರಿದ ನಂತರ ನೀವು ಮುಂಚೆನೇ ತೊಳೆದು ತೆಗೆದಿಟ್ಟುಕೊಂಡಂತಹ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಿ. ನುಗ್ಗೆ ಸೊಪ್ಪನ್ನು ನಿಧಾನಕ್ಕೆ ತುಪ್ಪದಲ್ಲಿ ಜೀರಿಗೆಯೊಟ್ಟಿಗೆ ಹುರಿಯಿರಿ. ತುಪ್ಪದೊಂದಿಗೆ ಜೀರಿಗೆಯೊಟ್ಟಿಗೆ ಹುರಿತಾ ಬಂದಾಗ ನುಗ್ಗೆ ಸೊಪ್ಪು ಮತ್ತಷ್ಟು ರುಚಿಕರ ಆಗುತ್ತೆ. ಅದರ ಪೋಷಕಾಂಶ ಏನು ಕೊರತೆ ಆಗೋದಿಲ್ಲ. ಚೆನ್ನಾಗಿ ಹುರಿದ ಮೇಲೆ ತುಂಬ ಹುರಿಬೇಡಿ, ಗ್ರೀನಾಗೇ ಇರಲಿ ಸೊಪ್ಪು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ನೀವು ಮುಂಚೆನೇ ತೆಗೆದಿಟ್ಟುಕೊಂಡಂತಹ ತೆಂಗಿನ ತುರಿ ಹಾಗೂ ಹುರಿದಂತಹ ನುಗ್ಗೆ ಸೊಪ್ಪು, ಜೀರಿಗೆಯ ಮಿಶ್ರಣವನ್ನು ಹಾಕಿ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಆ್ಯಡ್ ಮಾಡಿ. ಹಿಮಾಲಯನ್ ಪಿಂಕ್ ಸಾಲ್ಟನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ. ಹಾಗೂ ತೆಗೆದಿಟ್ಟುಕೊಂಡಂತಹ ಮಜ್ಜಿಗೆ ಅಥವಾ ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ. ಬ್ಲೆಂಡ್ ಮಾಡಿ ರುಚಿಕರವಾಗಿರ್ತಕ್ಕಂತಹ, ಪೌಷ್ಟಿಕವಾಗಿರ್ತಕ್ಕಂತಹ ನುಗ್ಗೆ ಸೊಪ್ಪಿನ ತಂಬುಳಿ ರೆಡಿ. ಅನ್ನದೊಂದಿಗೂ ಸವಿಯಬಹುದು, ಹಾಗೆಲ್ಲೂ ಕೂಡ ಕುಡಿಬಹುದು. ಧನ್ಯವಾದಗಳು.